ನಾವೆಲ್ಲರೂ ಲೈಫಲ್ಲಿ ಒಂದಲ್ಲ ಒಂದು ಸಲ ಮಾಡೋ ಅತಿದೊಡ್ಡ ತಪ್ಪು ಅಂದ್ರೆ ಆ ಫುಲ್ ಜೋಶಲ್ಲಿ ಒಂದು ಕಟ್ಟುನಿಟ್ಟಿನ ಟೈಮ್ ಟೇಬಲ್ ಹಾಕೋದು, ಹೌದಲ್ವಾ? ಹೌದು, ಖಂಡಿತ. ಆಮೇಲೆ ಅದನ್ನ ಫಾಲೋ ಮಾಡೋಕಾಗದೆ ಒದ್ದಾಡೋದು. ಎಕ್ಸಾಕ್ಟ್ಲಿ. ಇವತ್ತಿನ ಈ ಡೀಪ್ ಡೈವಲ್ಲಿ ನಾವು ಓದೋಕೆ ಕೂತಾಗ ಈ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಮಗಿರೋ ಹಳೆಯ ಐಡಿಯಾಗಳನ್ನ ಸಂಪೂರ್ಣವಾಗಿ ಉಲ್ಟಾ ಮಾಡ್ಲಿದ್ದೇವೆ. ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್. ಹೌದು. ಇದಕ್ಕಾಗಿ ನಾವು ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಬರೆದಿರುವ ಮಾಸ್ಟರ್ ಬಿಯಾಂಡ್ ದ ಕ್ಲಾಕ್ ಅನ್ನೋ ಪುಸ್ತಕದಿಂದ ಆ ಸೀಕ್ರೆಟ್ 30-59 ಅನ್ನೋ ಒಂದು ಅದ್ಭುತವಾದ ಕಾನ್ಸೆಪ್ಟ್ನ ಆಯ್ದುಕೊಂಡಿದ್ದೇವೆ. ಕರೆಕ್ಟ್. ಸರಿ, ಇದನ್ನು ಸ್ವಲ್ಪ ಡೀಟೇಲ್ ಆಗಿ ಬಿಡಿಸಿ ನೋಡೋಣ. ನಾವೆಲ್ಲರೂ ಆ ಅನುಭವ ದಾಟಿ ಬಂದಿದ್ದೀವಿ. ಎಕ್ಸಾಮ್ ಹತ್ರ ಬರ್ತಾ ಇದ್ದ ಹಾಗೆ ಒಂದು ಹೊಸ ನೋಟ್ಬುಕ್ ತಗೊಳ್ಳೋದು, ಸ್ಕೇಲ್ ಇಟ್ಟು ಸ್ಟ್ರೇಟಾಗಿ ಗೆರೆ ಎಳೆಯೋದು. ಹೌದು. ಕೆಂಪು ಮತ್ತು ನೀಲಿ ಪೆನ್ ಬಳಸಿ ಬೆಳಗ್ಗೆ 6 ಗಂಟೆಗೆ ಮ್ಯಾಥ್ಸ್, 7:15ಗೆ ಸೈನ್ಸ್, ಆ ಸಂಜೆ 5 ಗಂಟೆಗೆ ಹಿಸ್ಟ್ರಿ ಅಂತ ಬರ್ತ್ಕೊಳ್ಳುವಾಗ ನಾವೇನೋ ದೊಡ್ಡ ಸಾಧನೆ ಮಾಡಿದ್ವಿ ಅನ್ನೋ ಫೀಲಿಂಗ್ ಬರುತ್ತೆ. ಆದ್ರೆ ರಿಯಾಲಿಟಿ ಏನು? 1-2 ದಿನ ಆ ಟೈಮ್ ಟೇಬಲ್ ಫಾಲೋ ಮಾಡ್ತೀವಿ, 3ನೇ ದಿನ ಅದು ಬ್ರೇಕ್ ಆಗತ್ತೆ. ಆಮೇಲೆ ಶುರುವಾಗೋದೇ ಅಸಲಿ ಪ್ರಾಬ್ಲಮ್. ಆ ಗಿಲ್ಟ್ ಶುರು ಆಗತ್ತೆ ಅಲ್ವಾ? ಅಯ್ಯೋ, ನನ್ನ ಕೈಲಿ ಒಂದು ಟೈಮ್ ಟೇಬಲ್ ಕೂಡ ಫಾಲೋ ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋ ಭಾರಿ ಗಿಲ್ಟ್, ಅಂದ್ರೆ ಅಪರಾಧಿ ಮನೋಭಾವ ಕಾಡೋಕ್ ಶುರು ಮಾಡುತ್ತೆ. ಈ ಗಿಲ್ಟ್ ಬಗ್ಗೆ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಲ್ವಾ? ಹೌದು. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅಥವಾ ಸ್ವಂತವಾಗಿ ಏನಾದ್ರೂ ಕಲಿಯಕ್ ಹೊರಟ ಪ್ರತಿಯೊಬ್ಬರಿಗೂ ಆಗುವಂತಹ ಒಂದು ನೈಜವಾದ ಸನ್ನಿವೇಶ ಅಂತ ಹೇಳ್ಬೋದು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಒಂದು ಬೇಸಿಕ್ ಲಾಜಿಕ್ ಇದೆ. ಏನಂದ್ರೆ, ಶಾಲಾ ಕಾಲೇಜ್ಗಳಲ್ಲಿರೋ ಟೈಮ್ ಟೇಬಲ್ಗೂ ನಾವು ಮನೇಲಿ ಕೂತು ಮಾಡೋ ಆ ಸೆಲ್ಫ್ ಸ್ಟಡಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಂದ್ರೆ ಆ ಎನ್ವೈರ್ಮೆಂಟ್ ಬೇರೆ ಇರುತ್ತೆ ಅಂತನಾ? ಹೌದು. ಸ್ಕೂಲ್ ಸಿಸ್ಟಮ್ನ ಒಮ್ಮೆ ಯೋಚನೆ ಮಾಡಿ ನೋಡಿ. ಅಲ್ಲಿ ಟೈಮ್ ಟೇಬಲ್ನ ಬೇರೆ ಯಾರೋ ಹೆಡ್ ಮಾಸ್ಟರ್ ಸಿದ್ಧಪಡಿಸಿರ್ತಾರೆ. ತರಗತಿಗಳು ಫಿಕ್ಸ್ ಆಗಿರುತ್ತೆ, ಬೆಲ್ ಹೊಡೆಯುತ್ತೆ, ಒಬ್ಬ ಟೀಚರ್ ಕ್ಲಾಸಿಂದ ಹೋದ ತಕ್ಷಣ ಇನ್ನೊಬ್ಬ ಟೀಚರ್ ಬರ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿ ಅಟೆಂಡೆನ್ಸ್ ಕಡ್ಡಾಯ ಆಗಿರುತ್ತೆ, ಜೊತೆಗೆ ಟೀಚರ್ ಬೈತಾರೆ ಅನ್ನೋ ಭಯ ಇರುತ್ತೆ. ಅಂದ್ರೆ ಆ ಇಡೀ ವ್ಯವಸ್ಥೆ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅಥವಾ ಬಾಹ್ಯ ನಿಯಂತ್ರಣದ ಮೇಲೆ ನಿಂತಿರುತ್ತೆ. ರೈಟ್. ಅಲ್ಲಿ ನಮಗೆ ಬೇರೆ ಆಪ್ಷನ್ ಇರಲ್ಲ. ಎಕ್ಸಾಕ್ಟ್ಲಿ. ಅದೇ ನಾವು ಮನೇಲಿ ನಮ್ಮ ರೂಮಲ್ಲಿ ಓದುವಾಗ ಈ ಯಾವ ಎಕ್ಸ್ಟರ್ನಲ್ ಫೋರ್ಸ್ ಕೂಡ ಕೆಲಸ ಮಾಡಲ್ಲ. ಅಲ್ಲಿ ಬೆಲ್ ಹೊಡೆಯೋರಿಲ್ಲ, ಬೈಯೋರಿಲ್ಲ. ಪಾಯಿಂಟ್ ಇದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಆ ಥರದ ಯಾವುದೇ ಭಯ ಅಥವಾ ಬಾಹ್ಯ ನಿಯಂತ್ರಣ ಇಲ್ಲದೇ ಇದ್ದಾಗ ನಾವು ನಮ್ಗೆ ನಾವೇ ಒಂದು ರೂಲ್ಸ್ ಹಾಕೊಳ್ಳೇಬೇಕಲ್ವಾ? ಟೈಮ್ ಟೇಬಲ್ ಹಾಕಿಲ್ಲ ಅಂದ್ರೆ ಜನ ಇಡೀ ದಿನ ಬರೀ ಮೊಬೈಲ್ ನೋಡ್ತಾ ಟೈಮ್ ವೇಸ್ಟ್ ಮಾಡಲ್ವಾ? ಎಕ್ಸಾಮ್ ಹತ್ರ ಬಂದಾಗ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಲೇಬೇಕಲ್ವೇ? ಇಲ್ಲಿನ ಅತ್ಯಂತ ಆಕರ್ಷಕ ವಿಷಯ ಅಂದ್ರೆ ಅದೇ ನಿಯಂತ್ರಣ ಬೇಕು. ಆದ್ರೆ ಆ ನಿಯಂತ್ರಣವನ್ನ ನಾವು ಗಡಿಯಾರದ ಮುಳ್ಳುಗಳಿಗೆ ಒಪ್ಪಿಸಬಾರದು ಅಂತ ಹೇಳ್ತಾರೆ. ಓಕೆ. ನಾವು ನಮ್ಮದೇ ಆದ ಕಟ್ಟುನಿಟ್ಟಿನ ಟೈಮ್ ಟೇಬಲ್ ಹಾಕ್ಕೊಂಡಾಗ ನಾವು ವಾಸ್ತವವಾಗಿ ಒಂದು ಟ್ರ್ಯಾಪ್ ಅಂದ್ರೆ ಬಲೆಗೆ ಬೀಳ್ತಾ ಇದ್ದೇವಿ ಅಂತ ಅರ್ಥ. ಟ್ರ್ಯಾಪ್ ಅಂದ್ರೆ ನಾವು ಹಾಕಿರೋ ಟೈಮ್ ಟೇಬಲ್ ನಮ್ಗೇನೆ ಉರುಳಾಗುತ್ತಾ? ಹೌದು. ಕೇವಲ 2 ಅಥವಾ 3 ದಿನಗಳಲ್ಲಿ ಆ ಟೈಮ್ ಟೇಬಲ್ ಫೇಲ್ ಆದಾಗ ಒಂದು ದೊಡ್ಡ ಮಾನಸಿಕ ಸಂಘರ್ಷ ಶುರುವಾಗತ್ತೆ. ಇದು ಬರೀ ಟೈಮ್ ಮ್ಯಾನೇಜ್ಮೆಂಟ್ ಫೇಲ್ಯೂರ್ ಅಲ್ಲ. ಮೆದುಳು ಇದನ್ನ ಹೇಗೆ ತಗೊಳುತ್ತೆ ಅಂದ್ರೆ, ನನ್ನ ಸ್ವಂತ ಪ್ಲಾನನ್ನೇ ನನಗೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗ್ತಿಲ್ಲ, ಇನ್ನು ನಾನು ಲೈಫಲ್ಲಿ ಏನ್ ಸಾಧಿಸ್ತೀನಿ ಅಂತ ನಮ್ಮ ಕಾನ್ಫಿಡೆನ್ಸ್ ಅನ್ನೇ ಹೊಡೆದು ಹಾಕತ್ತೆ. ವಾವ್, ಇದು ನಿಜವಾಗೂ ಡೀಪ್ ಆಗಿದೆ. ಹೌದು. ಓದ್ಬೇಕು ಅನ್ನೋ ಉತ್ಸಾಹ ಹೋಗಿ ಪುಸ್ತಕ ತೆಗೆಯೋದೇ ಒಂದು ದೊಡ್ಡ ಟೆನ್ಷನ್ ಆಗಿ ಬದಲಾಗತ್ತೆ. ಟೈಮ್ ಟೇಬಲ್ ಫೇಲ್ ಆದಾಗ ಅದು ನಮ್ಮ ಸೆಲ್ಫ್ ಎಸ್ಟೀಮ್ ಅಥವಾ ಆತ್ಮವಿಶ್ವಾಸದ ಮೇಲೆ ಹೊಡೆಯುತ್ತೆ ಅನ್ನೋದು ಕಟು ಸತ್ಯ. ಹಾಗಾದ್ರೆ ಈ ಪುಸ್ತಕದ ಟೈಟಲ್ನಲ್ಲಿರೋ ಆ ಸೀಕ್ರೆಟ್ 30-59 ಅಂದ್ರೆ ಏನು? ಬಹಳಷ್ಟು ಜನರಿಗೆ ಈ ನಂಬರ್ಸ್ ನೋಡಿದಾಗ ಇದೇನೋ ಮ್ಯಾಥ್ಸ್ ಫಾರ್ಮುಲಾ ತರ ಕಾಣಿಸುತ್ತೆ ಅಲ್ವಾ? ಖಂಡಿತ. ಇದನ್ನ ಕ್ಲಿಯರ್ ಮಾಡೋಣ. ಸೀಕ್ರೆಟ್ 30-59 ಅನ್ನೋದು ಯಾವುದೇ ಗಣಿತದ ಫಾರ್ಮುಲಾ ಅಲ್ಲ, ಇದೊಂದು ಅದ್ಭುತವಾದ ಸೈಕಲಾಜಿಕಲ್ ಟ್ರಿಕ್. ಓಕೆ. ಇಲ್ಲಿ 59 ಅನ್ನೋದು ಗಡಿಯಾರದ 59 ನಿಮಿಷಗಳನ್ನ, ಅಂದ್ರೆ ಸರಿಸುಮಾರು 1 ಗಂಟೆಯ ಟೈಮ್ ಬ್ಲಾಕ್ ಅನ್ನ ಪ್ರತಿನಿಧಿಸುತ್ತೆ. ಮತ್ತು 30 ಅನ್ನೋದು ನಾವು ಮುಗಿಸಬೇಕಾದ ಒಂದು ನಿರ್ದಿಷ್ಟ ಟಾಸ್ಕ್ ಅಥವಾ ಗುರಿಯನ್ನ ಪ್ರತಿನಿಧಿಸುತ್ತೆ. ಅಂದ್ರೆ 30 ಲೆಕ್ಕಗಳು ಅಥವಾ 30 ಪುಟಗಳು ಆ ಥರನಾ? ಎಕ್ಸಾಕ್ಟ್ಲಿ. ಪುಸ್ತಕದಲ್ಲಿ ಲೇಖಕರು ಏನ್ ಹೇಳ್ತಾರೆ ಅಂದ್ರೆ, ನಾನೀಗ 59 ನಿಮಿಷಗಳ ಕಾಲ ಕದಲದೆ ಕೂತು ಓದುತ್ತೇನೆ ಅಂತ ಮೈಂಡ್ಗೆ ಹೇಳಿದ್ರೆ ಮೆದುಳಿಗೆ ಅದೊಂದು ಜೈಲು ಶಿಕ್ಷೆ ತರ ಫೀಲ್ ಆಗತ್ತೆ. ಹೌದು. ಅಯ್ಯೋ, ಇನ್ನೂ 1 ಅವರ್ ಕೂರ್ಬೇಕಲ್ಲ ಅಂತ ಅನ್ಸುತ್ತೆ. ನಿರಂತರವಾಗಿ ಗಡಿಯಾರ ನೋಡ್ತಾ ಅಬ್ಬಾ ಇನ್ನೂ 20 ನಿಮಿಷ ಬಾಕಿ ಇದೆಯಲ್ಲ ಅಂತ ಒದ್ದಾಡುತ್ತೆ. ಅದೇ ನೀವು ಗಡಿಯಾರವನ್ನ ಬದಿಗಿಟ್ಟು ನಾನು ಈ 30 ಲೆಕ್ಕಗಳನ್ನ ಮುಗಿಸ್ತೀನಿ ಅಂತ ಟಾರ್ಗೆಟ್ ಫಿಕ್ಸ್ ಮಾಡಿದ್ರೆ
ಆ 30 ಲೆಕ್ಕಗಳು ಮುಗಿಯೋಷ್ಟ್ರಲ್ಲಿ ನೀವು ಸುಲಭವಾಗಿ ಆ 59 ನಿಮಿಷಗಳನ್ನ ದಾಟಿರ್ತೀರಾ. ಅಂದ್ರೆ ಸಮಯ ಇಡೋ ಬದಲು ಟಾಸ್ಕ್ ಮೇಲೆ ಫೋಕಸ್ ಮಾಡಿದಾಗ ಆಗುವ ಮ್ಯಾಜಿಕ್ ಇದು. ಓ, ಈಗ ಅರ್ಥ ಆಯ್ತು. ಅಂದ್ರೆ ಕೇವಲ ಟೈಮ್ ಪಾಸ್ ಮಾಡೋದು ಬದಲು ಕೆಲ್ಸ ಮುಗಿಸೋದ್ರ ಮೇಲೆ ಫೋಕಸ್ ಮಾಡಬೇಕು ಅನ್ನೋದು. ಹೌದು. ಇದ್ರ ಹಿಂದೆ ಏನಾದ್ರೂ ಬಯೋಲಾಜಿಕಲ್ ಕಾರಣ ಇದೆಯಾ? ಮೆದುಳು ಯಾಕೆ ಟೈಮನ್ನ ಇಷ್ಟಪಡಲ್ಲ, ಆದ್ರೆ ಟಾಸ್ಕನ್ನ ಇಷ್ಟಪಡುತ್ತೆ? ಇದನ್ನ ನಾವು ದೊಡ್ಡ ಚಿತ್ರಣಕ್ಕೆ ಕನೆಕ್ಟ್ ಮಾಡಿ ನೋಡಿದ್ರೆ ನಮ್ಗೆ ಡೋಪಾಮೈನ್ ಅನ್ನೋ ಹಾರ್ಮೋನ್ನ ಆಟ ಅರ್ಥ ಆಗತ್ತೆ. ಡೋಪಮೈನ್ ಆ ಫೀಲ್ ಗುಡ್ ಹಾರ್ಮೋನ್ ಅಲ್ವಾ? ಹೌದು. ನೀವು ಗಡಿಯಾರ ನೋಡ್ತಾ ಕೂತಾಗ ಪ್ರತಿ ನಿಮಿಷ ಕಳೆದಾಗ್ಲೂ ಮೆದುಳಿಗೆ ಯಾವುದೇ ರಿವಾರ್ಡ್ ಸಿಗಲ್ಲ. ಬದಲಾಗಿ ಕಾರ್ಟಿಸಾಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗತ್ತೆ. ಓ, ಅಂದ್ರೆ ಅಯ್ಯೋ ಟೈಮ್ ಆಗ್ತಾ ಇದೆ, ನನಗೇನೋ ಅರ್ಥ ಆಗ್ತಿಲ್ಲ ಅನ್ನೋ ಆತಂಕ. ಕರೆಕ್ಟ್. ಆದ್ರೆ ನೀವು 30 ಲೆಕ್ಕಗಳ ಟಾರ್ಗೆಟ್ ಇಟ್ಕೊಂಡು ಒಂದೊಂದು ಲೆಕ್ಕ ಸಾಲ್ವ್ ಮಾಡಿದಾಗ್ಲೂ ಮೆದುಳಿಗೆ ಸಣ್ಣವಾಗಿ ಡೋಪಮೈನ್ ಹಿಟ್ ಸಿಗತ್ತೆ. ಎಸ್, ಒಂದು ಮುಗೀತು, ಇನ್ನೊಂದು ಮಾಡೋಣ ಅಂತ. ಹೌದು. ಆ ಕೆಲ್ಸ ಕಂಪ್ಲೀಟ್ ಆಯ್ತು ಅನ್ನೋ ಫೀಲಿಂಗ್ ಮೆದುಳಿಗೆ ಅತ್ಯಂತ ಖುಷಿ ಕೊಡೋ ವಿಚಾರ. ಅದು ನಿಮ್ಮನ್ನ ಇನ್ನಷ್ಟು ಕೆಲ್ಸ ಮಾಡೋಕೆ ಪ್ರೇರೇಪಿಸುತ್ತೆ. ಇಲ್ಲಿಯೇ ಇದು ನಿಜಕ್ಕೂ ಅತ್ಯಂತ ಕುತೂಹಲಕಾರಿಯಾಗುವುದು. ಪುಸ್ತಕದಲ್ಲಿ ಒಂದು ಫ್ಯಾಕ್ಟರಿ ಮತ್ತು ಮನುಷ್ಯನ ಮೆದುಳಿಗೆ ಮಾಡಿರುವ ಹೋಲಿಕೆ ಬಗ್ಗೆ ಓದಿದೆ. ಆ ಅನಾಲಜಿ ನನಗೆ ತುಂಬಾ ಇಡಿಸ್ತು. ನಾವು ನಮ್ಮನ್ನ ನಾವೇ ಒಂದು ಯಂತ್ರ ಅಂತ ಅಂದ್ಕೊಂಡಿದೀವಿ ಅಲ್ವಾ? ನಿಖರವಾಗಿ ಹೇಳಿದ್ದೀರಿ. ಲೇಖಕರು ಆ ಫ್ಯಾಕ್ಟರಿ ಪ್ರಕ್ರಿಯೆ ಮತ್ತು ಮನುಷ್ಯನ ಮನಸ್ಸಿನ ನಡುವೆ ಒಂದು ಅದ್ಭುತವಾದ ಕಾಂಟ್ರಾಸ್ಟ್ ಡ್ರಾ ಮಾಡ್ತಾರೆ. ಒಂದು ಫ್ಯಾಕ್ಟರಿ ಯಂತ್ರಕ್ಕೆ ಬೆಳಗ್ಗೆ 9 ಗಂಟೆಗೂ ಒಂದೇ ಕರೆಂಟ್ ಇರುತ್ತೆ, ಸಂಜೆ 5 ಗಂಟೆಗೂ ಅದೇ ಕರೆಂಟ್ ಸಿಗುತ್ತೆ. ನೀವು ಸ್ವಿಚ್ ಆನ್ ಮಾಡಿದ್ರೆ ಅದು ಒಂದೇ ಸ್ಪೀಡ್ನಲ್ಲಿ ಕೆಲಸ ಮಾಡುತ್ತೆ. ಅದಕ್ಕೆ ಮೂಡ್ ಸ್ವಿಂಗ್ಸು ಇರಲ್ಲ, ನಿದ್ದೆ ಬರಲ್ಲ. ಹೌದು. ಆದ್ರೆ ಮನುಷ್ಯನ ಮೆದುಳು ಕಾರ್ಖಾನೆಯ ಯಂತ್ರ ಅಲ್ಲ. ನಮ್ಮ ಮೆದುಳು ಕೆಲಸ ಮಾಡೋದು ಆ ಗ್ಲೂಕೋಸ್ ಮಟ್ಟ, ಹಿಂದಿನ ದಿನದ ನಿದ್ದೆ ಮತ್ತು ನಮ್ಮ ಭಾವನೆಗಳ ಆಧಾರದ ಮೇಲೆ. ನಮ್ಮ ಎನರ್ಜಿ ಲೆವೆಲ್ ಮತ್ತು ಕುತೂಹಲ ಇಡೀ ದಿನ ಒಂದೇ ಸಮನೆ ಇರಲು ಸಾಧ್ಯವೇ ಇಲ್ಲ. ಹೌದು, ಇದು ಎಷ್ಟು ನಿಜ ಅಲ್ವಾ? ನಾನು ಟೈಮ್ ಟೇಬಲ್ನಲ್ಲಿ ಸಂಜೆ 5ರಿಂದ 6 ಗಂಟೆ ಹಿಸ್ಟ್ರಿ ಅಂತ ಬರೆದಿರ್ತೀನಿ. ಆದರೆ 5 ಗಂಟೆಗೆ ನಾನು ಫುಲ್ ಸುಸ್ತಾಗಿರ್ತೀನಿ. ಅಥವಾ ಬೇರೆ ಏನು ಮಾಡೋ ಮೂಡ್ ಇರುತ್ತೆ. ಮಾತ್ರ ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತಾ ಇರುತ್ತೆ. ಹೌದು. ಇದನ್ನೇ ಸೈಕಾಲಜಿಯಲ್ಲಿ ರೆಸಿಸ್ಟೆನ್ಸ್ ಅಥವಾ ಮೆದುಳಿನ ವಿರೋಧ ಅಂತ ಕರೆಯೋದು. ಮೆದುಳು ಸುಸ್ತಾಗಿರುವಾಗ ಅಥವಾ ಬೇರೆ ವಿಷಯದ ಕಡೆ ಒಲವು ತೋರುತ್ತಿರುವಾಗ ಕೇವಲ ಗಡಿಯಾರದಲ್ಲಿ 5 ಗಂಟೆ ಆಗಿದೆ ಅನ್ನೋ ಒಂದೇ ಕಾರಣಕ್ಕೆ ಆಸಕ್ತಿಯಿಲ್ಲದ ವಿಷಯವನ್ನ ಬಲವಂತವಾಗಿ ತುರ್ಕೊಳ್ಳು ಹೋದ್ರೆ ಅದು ತಲೆಗೆ ಹೋಗಲ್ಲ. ಹೌದು, ಮೆದುಳು ಬಾಗಿಲು ಮುಚ್ಕೊಡುತ್ತೆ. ಇದು ಹೇಗಿದೆ ಅಂದ್ರೆ ಆ ನದಿಯ ಪ್ರವಾಹದ ವಿರುದ್ಧ ಈಜಲು ಪ್ರಯತ್ನ ಪಟ್ಟ ಹಾಗೆ. ಎಷ್ಟೇ ಕೈಕಾಲು ಬಡಿದುಕೊಂಡ್ರೂ ನೀವು ಮುಂದೆ ಹೋಗಲ್ಲ, ಬರೀ ಸುಸ್ತಾಗುತ್ತೆ ಅಷ್ಟೇ. ಹಾಗಾದ್ರೆ ಈ ಮೆದುಳಿನ ವಿರೋಧವನ್ನ ಬೈಪಾಸ್ ಮಾಡೋಕೆ ನಾವು ಈ ಮೊದಲು ಮಾತನಾಡಿದ ಟಾಸ್ಕ್ ಬೇಸ್ಡ್ ಮೆಥಡ್ ಹೇಗೆ ಸಹಾಯ ಮಾಡುತ್ತೆ? ಇದರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಒಂದು ಉದಾಹರಣೆ ಕೊಟ್ಟು ವಿವರಿಸಬಹುದಾ? ಖಂಡಿತ. ಒಂದು ನೈಜ ಸನ್ನಿವೇಶವನ್ನೇ ತಗೊಳ್ಳೋಣ. ಮಂಗಳವಾರ ಸಂಜೆ ಒಬ್ಬ ವಿದ್ಯಾರ್ಥಿ ಓದಲು ಕೂರುತ್ತಾನೆ ಅಂದ್ಕೊಳ್ಳಿ. ಓಕೆ. ಹಳೆಯ ಟೈಮ್ ಬೇಸ್ಡ್ ವಿಧಾನದಲ್ಲಿ ನಾನು ಸಂಜೆ 6ರಿಂದ ರಾತ್ರಿ 8ರವರೆಗೆ ಕೆಮಿಸ್ಟ್ರಿ ಓದ್ತೇನೆ ಅಂತ ಅಂದ್ಕೊಳ್ತಾನೆ. ಆ 2 ಗಂಟೆ ಅವನಿಗೆ ಒಂದು ದೊಡ್ಡ ಬೆಟ್ಟದ ತರಹ ಕಾಣಿಸುತ್ತೆ. ಪದೇ ಪದೇ ಗಡಿಯಾರ ನೋಡ್ತಾನೆ. 15 ನಿಮಿಷ ಆದ್ರೂ 2 ಗಂಟೆ ಆದ ಹಾಗೆ ಫೀಲ್ ಆಗುತ್ತೆ, ಸುಸ್ತಾಗುತ್ತೆ. ಕರೆಕ್ಟ್, ನಮಗೂ ಹಾಗೆ ಆಗಿದೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ನಾವು ಟೈಮ್ ಫಾಲೋ ಮಾಡ್ತಿದೀವಾ ಅಥವಾ ಟಾಸ್ಕ್ ಫಾಲೋ ಮಾಡ್ತಿದೀವಾ ಅಂತ. ಆದ್ರೆ ಹೊಸ ಕಾರ್ಯ ಆಧಾರಿತ ಅಥವಾ ಟಾಸ್ಕ್ ಬೇಸ್ಡ್ ವಿಧಾನದಲ್ಲಿ ಅಂದ್ರೆ ಇಂಟೆನ್ಷನ್ ಮತ್ತು ಟಾರ್ಗೆಟ್ ಇಟ್ಕೊಳ್ಳೋಲ್ವಾ? ಎಕ್ಸಾಕ್ಟ್ಲಿ. ಅವನು ಪುಸ್ತಕ ತೆಗೆಯೋ ಮುನ್ನ ನಾನು ಎಷ್ಟು ಹೊತ್ತು ಕೂರುತ್ತೇನೆ ಅಂತ ಕೇಳ್ಕೊಳ್ಳಲ್ಲ. ಬದಲಾಗಿ ನಾನು ಈಗ ಏನನ್ನು ಮುಗಿಸ್ತೇನೆ ಅಂತ ತನ್ನ ಉದ್ದೇಶ ಮತ್ತು ಗುರಿಯನ್ನ ಸ್ಪಷ್ಟಪಡಿಸ್ಕೊಳ್ತಾನೆ. ಉದಾಹರಣೆಗೆ, ನಾನು ಈಗ ಈ ಚಾಪ್ಟರ್ನ 5 ಕಾನ್ಸೆಪ್ಟ್ ಮುಗಿಸ್ತೀನಿ ಅಥವಾ ಈ ಒಂದು ನಿರ್ದಿಷ್ಟ ರೇಖಾಚಿತ್ರವನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ತೀನಿ ಅಂತ ಗುರಿ ಇಡ್ತಾನೆ. ಓಕೆ, ಇಲ್ಲಿ ಟೈಮ್ ಲಿಮಿಟ್ ಇರಲ್ವಾ? ಇಲ್ಲ, ಇಲ್ಲಿ ಸಮಯದ ಲೆಕ್ಕವೇ ಇಲ್ಲ. ಆ ರೇಖಾಚಿತ್ರ ಅರ್ಥ ಮಾಡ್ಕೊಳ್ಳಲು 20 ನಿಮಿಷ ಬೇಕಾದ್ರೂ ಆಗಬಹುದು ಅಥವಾ 45 ನಿಮಿಷ ಬೇಕಾದ್ರೂ ಆಗಬಹುದು. ಅಂದ್ರೆ ಆ ಟಾರ್ಗೆಟ್ ಮುಗಿದ ತಕ್ಷಣ ಎದ್ದು ಹೋಗ್ಬೋದಾ? ಹೌದು, ಅದೇ ಇದರ ಬ್ಯೂಟಿ. ಆ ಗುರಿ ಮುಗಿದ ತಕ್ಷಣ ಮೆದುಳಿಗೆ ಆ ಡೋಪಮೈನ್ ರಿವಾರ್ಡ್ ಸಿಗುತ್ತೆ. ಅಬ್ಬಾ, ಒಂದು ಕೆಲ್ಸ ಮುಗೀತು ಅನ್ನೋ ಭಾರಿ ತೃಪ್ತಿ ಸಿಗುತ್ತೆ. ಆ ಸ್ಯಾಟಿಸ್ಫ್ಯಾಕ್ಷನ್. ಹೌದು, ಆ ತೃಪ್ತಿಯೇ ಮುಂದಿನ ಕೆಲ್ಸಕ್ಕೆ ಎನರ್ಜಿ ಕೊಡುತ್ತೆ. ಟಾರ್ಗೆಟ್ ರೀಚ್ ಆದ್ಮೇಲೆ ಆ ವಿದ್ಯಾರ್ಥಿಗೆ ಇನ್ನೂ ಶಕ್ತಿ ಇದ್ರೆ ಇನ್ನೊಂದು ಸಣ್ಣ ಟಾರ್ಗೆಟ್ ಇಟ್ಕೊಂಡು ಮುಂದುವರಿಬಹುದು. ಇಲ್ಲವಾದ್ರೆ ಆರಾಮಾಗಿ ಎದ್ದು ಹೋಗ್ಬಹುದು. ಯಾವುದೇ ಗಿಲ್ಟ್ ಇರಲ್ಲ, ಏಕೆಂದ್ರೆ ಅವನು ಅನ್ಕೊಂಡ ಕೆಲ್ಸವನ್ನ 100ಕ್ಕೆ 100 ಮುಗಿಸಿದ್ದಾನೆ. ಇದನ್ನು ಕೇಳ್ತಾ ಇದ್ರೆ ನನಗೊಂದು ವಿಷಯ ನೆನಪಾಗ್ತಾ ಇದೆ. ಈ ಪೂರ್ತಿಯಾಗಿ ಲೀನ್ ಆಗೋದು ಅಥವಾ ಫೋಕಸ್ ಮಾಡೋದ್ರ ಬಗ್ಗೆ ಪುಸ್ತಕದಲ್ಲಿ ಮುಳುಗುವಿಕೆಯ ಕಲೆ ಅಥವಾ ಫ್ಲೋ ಸ್ಟೇಟ್ ಬಗ್ಗೆ ಹೇಳಿದಾರಲ್ವಾ?
ಹೌದು, ದ ಫ್ಲೋ ಸ್ಟೇಟ್. ಅದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾವು ಒಂದು ವಿಡಿಯೋ ಗೇಮ್ ಆಡ್ತಾ ಇದೀವಿ ಅಥವಾ ಯಾವುದೋ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನೋಡ್ತಾ ಇದೀವಿ ಅಂತ ಅಂದ್ಕೊಳ್ಳಿ. ಹ್ಮ್ ಆ 3 ಗಂಟೆ ಟೈಮ್ ಹೆಂಗೋಯ್ತು ಅಂತಾನೆ ಗೊತ್ತಾಗಲ್ಲ. ನಮಗೆ ಹಸಿವಾಗಲ್ಲ, ಬಾಯಾರಿಕೆ ಆಗಲ್ಲ, ಗಡಿಯಾರ ನೋಡೋದಂತೂ ದೂರದ ಮಾತು. ಅದೇ ಫ್ಲೋ ಸ್ಟೇಟ್ ಅಲ್ವಾ? ನೀವ್ ಕೊಟ್ಟಿದ್ದು ಪರ್ಫೆಕ್ಟ್ ಉದಾಹರಣೆ. ಆಟ ಆಡುವ ಮಗು, ಸ್ಟೇಜ್ ಮೇಲೆ ಹಾಡುವ ಗಾಯಕ, ಅಥವಾ ನೀವ್ ಹೇಳಿದ ಹಾಗೆ ವಿಡಿಯೋ ಗೇಮ್ ಆಡುವಾಗ ನಾವು ಆ ಫ್ಲೋ ಸ್ಟೇಟ್ನಲ್ಲಿ ಇರ್ತೀವಿ. ಆ ಕೆಲ್ಸದಲ್ಲಿ ಸಂಪೂರ್ಣವಾಗಿ ಮುಳುಗಿರ್ತೀವಿ. ಅಲ್ಲಿ ಸಮಯದ ಪರಿವೇ ಇರಲ್ಲ. ಅದನ್ನೇ ಸೈಕಾಲಜಿಯಲ್ಲಿ ಟೈಮ್ ಡಿಸ್ಟಾರ್ಷನ್ ಅಂತಾರೆ. ಅಂದ್ರೆ ಗಂಟೆಗಳು ನಿಮಿಷಗಳ ಹಾಗೆ ಭಾಸವಾಗೋದು. ವಾವ್! ಇದನ್ನ ಸ್ಟಡೀಸ್ನಲ್ಲಿ ಅಪ್ಲೈ ಮಾಡೋದು ಹೇಗೆ? ಯಾವಾಗ ನಾವು ಟೈಮ್ ಟೇಬಲ್ನಿಂದ ಹೊರಬಂದು ಒಂದು ಟಾರ್ಗೆಟ್ ಮೇಲೆ ಫೋಕಸ್ ಮಾಡ್ತೀವೋ ಆಗ ಓದುವಾಗ್ಲೂ ಈ ಫ್ಲೋ ಸ್ಟೇಟನ್ನ ಅಚೀವ್ ಮಾಡಬಹುದು. ಓಕೆ. ಗಡಿಯಾರ ನೋಡ್ತಾ ಕೂತಾಗ ಅಧ್ಯಯನ ಅನ್ನೋದು ಒಂದು ಪನಿಷ್ಮೆಂಟ್ ಅಥವಾ ಶಿಕ್ಷೆ ತರಹ ಅನ್ಸುತ್ತೆ. ಆದ್ರೆ ಒಂದು ಗುರಿ ಬೆನ್ನಟ್ಟಿದಾಗ ಅದು ಶಿಕ್ಷೆಯಲ್ಲ, ಬದಲಾಗಿ ನಮ್ಮ ಪ್ರೋಗ್ರೆಸ್ ಅಥವಾ ಪ್ರಗತಿ ಅನ್ನೋ ಫೀಲ್ ಬರುತ್ತೆ. ಆದ್ರೆ ಒಂದು ನಿಮಿಷ, ನಾವು ಗಡಿಯಾರ ನೋಡಬಾರ್ದು, ನಮ್ಮ ಎನರ್ಜಿ ಲೆವೆಲ್ ಇದ್ದಾಗ ಮಾತ್ರ ಓದಬೇಕು, ಟಾರ್ಗೆಟ್ ಮುಗಿದ ತಕ್ಷಣ ಎದ್ದು ಬಿಡಬೇಕು ಅಂತ ಹೇಳಿದ್ರೆ ಇದು ವಿದ್ಯಾರ್ಥಿಗಳಿಗೆ ಒಂದು ತಪ್ಪು ಸಂದೇಶ ಕೊಟ್ಟಾಗೆ ಆಗಲ್ವಾ? ಇದು ಕಾಮನ್ ಡೌಟ್. ಹೌದು, ನನಗಿವತ್ತು ಮೂಡಿಲ್ಲ, ನಾನು ಓದಲ್ಲ ಅಂತ ಸೋಮಾರಿಗಳಾಗೋ ಚಾನ್ಸಸ್ ಇಲ್ವಾ? ಹಾಗಾದ್ರೆ ಶಿಸ್ತು ಅಥವಾ ಡಿಸಿಪ್ಲಿನ್ ಅಂದ್ರೆ ಏನು? ಇದು ಖಂಡಿತವಾಗಿಯೂ ಸಹಜವಾಗಿ ಬರೋ ಪ್ರಶ್ನೆ. ಆದ್ರೆ ಪುಸ್ತಕದಲ್ಲಿ ಲೇಖಕರು ಈ ತಪ್ಪಭಿಪ್ರಾಯವನ್ನ ಬಹಳ ಕ್ಲಿಯರ್ ಆಗಿ ನಿವಾರಿಸಿದ್ದಾರೆ. ಟಾಸ್ಕ್ ಬೇಸ್ಡ್ ಸ್ಟಡಿ ಅಂದ್ರೆ ಶಿಸ್ತು ಇಲ್ಲದೆ ಬೇಕಾಬಿಟ್ಟಿ ಓದೋದು ಅಂತ ಅರ್ಥ ಅಲ್ಲ. ಓಕೆ, ಹಾಗಾದ್ರೆ ಏನಿದರ ಅರ್ಥ? ಬದಲಾಗಿ ಇಲ್ಲಿ ಶಿಸ್ತಿನ ಡೆಫಿನಿಷನ್ ಬದಲಾಗಿದೆ. ಹಿಂದೆ ಶಿಸ್ತು ಅಂದ್ರೆ ನಾನು 3 ಗಂಟೆಗಳ ಕಾಲ ಕುರ್ಚಿಯಿಂದ ಏಳದೆ ಕೂರ್ತೀನಿ ಅನ್ನೋದಾಗಿತ್ತು. ಅದು ಕ್ಲಾಕ್ ಓರಿಯೆಂಟೆಡ್ ಶಿಸ್ತು. ಹೌದು, ನಾವು ಅದನ್ನೇ ಶಿಸ್ತು ಅಂದ್ಕೊಂಡಿದ್ವಿ. ಆದ್ರೆ ಹೊಸ ವಿಧಾನದಲ್ಲಿ ಶಿಸ್ತು ಅಂದ್ರೆ ನಾನು ತೆಗೆದುಕೊಂಡಿರುವ ಆ 5 ಕಾನ್ಸೆಪ್ಟ್ಗಳನ್ನ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ಸಂಪೂರ್ಣ ಏಕಾಗ್ರತೆಯಿಂದ ಮುಗಿಸೋವರೆಗೂ ನಾನು ಹೇಳೋದಿಲ್ಲ ಅನ್ನೋದು. ಓ, ಇದು ಗೋಲ್ ಓರಿಯೆಂಟೆಡ್ ಶಿಸ್ತು. ಹೌದು, ಗಡಿಯಾರ ನಮ್ಮನ್ನ ಕಂಟ್ರೋಲ್ ಮಾಡೋ ಬದಲು ನಮ್ಮ ಕಮಿಟ್ಮೆಂಟ್ ನಮ್ಮನ್ನ ಕಂಟ್ರೋಲ್ ಮಾಡುತ್ತೆ. ಸೋಮಾರಿ ಆಗೋದಕ್ಕೆ ಇಲ್ಲಿ ಜಾಗವೇ ಇಲ್ಲ, ಏಕೆಂದ್ರೆ ಟಾರ್ಗೆಟ್ ಮುಗಿಸಲೇಬೇಕು ಅನ್ನೋ ಚಾಲೆಂಜ್ ಇರುತ್ತೆ. ವಾವ್! ಗಡಿಯಾರ ನಮ್ಮನ್ನ ಕಂಟ್ರೋಲ್ ಮಾಡೋ ಬದಲು ನಮ್ಮ ಕಮಿಟ್ಮೆಂಟ್ ನಮ್ಮನ್ನ ಕಂಟ್ರೋಲ್ ಮಾಡುತ್ತೆ. ಇದು ನಿಜಕ್ಕೂ ಒಂದು ಪವರ್ಫುಲ್ ಸ್ಟೇಟ್ಮೆಂಟ್. ಹೌದು, ಅದೇ ಈ ಇಡೀ ಪುಸ್ತಕದ ಸಾರಾಂಶ. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ನಾವು ಇವತ್ತಿನ ಈ ಚರ್ಚೆಯನ್ನ ಒಟ್ಟಾರೆಯಾಗಿ ಸಮರೈಸ್ ಮಾಡೋದಾದ್ರೆ, ಕಟ್ಟುನಿಟ್ಟಾದ ಟೈಮ್ ಟೇಬಲ್ಗಳು ನಮಗೆ ಸಹಾಯ ಮಾಡೋ ಬದಲು ನಮ್ಮನ್ನ ಗಿಲ್ಟ್ ಟ್ರ್ಯಾಪ್ನಲ್ಲಿ ಬೀಳಿಸ್ತವೆ. ನಾವು ಮಷೀನ್ಗಳಲ್ಲ, ನಮ್ಮ ಬ್ರೈನ್ ಎನರ್ಜಿ ಲೆವೆಲ್ ಮೇಲೆ ಕೆಲಸ ಮಾಡುತ್ತೆ. ಹಾಗಾಗಿ ಎಷ್ಟು ಹೊತ್ತು ಓದಿದೆ ಅನ್ನೋದಕ್ಕಿಂತ ಏನು ಓದಿ ಮುಗಿಸ್ತೆ ಅನ್ನೋದು ಮುಖ್ಯ. ಖಂಡಿತ. ಟೈಮ್ ಬದಲು ಟಾರ್ಗೆಟ್ ಮೇಲೆ ಫೋಕಸ್ ಮಾಡಿದ್ರೆ ಆಟ ಆಡುವಾಗ ಸಿಗೋ ಫ್ಲೋ ಸ್ಟೇಟ್ ಓದುವಾಗ್ಲೂ ಸಿಗುತ್ತೆ. ಇವತ್ತಿನ ಇನ್ಫಾರ್ಮೇಷನ್ ಓವರ್ಲೋಡ್ ಯುಗದಲ್ಲಿ ಸ್ಟ್ರೆಸ್ ಇಲ್ದೆ ಕಲಿಯಕ್ಕೆ ಇದೊಂದು ಬ್ರಿಲಿಯಂಟ್ ಮೆಥಡ್. 100ಕ್ಕೆ 100 ಸತ್ಯ. ನಮ್ಮ ಮೆದುಳಿನ ಸಹಜ ವಿನ್ಯಾಸವನ್ನ ಅಂದ್ರೆ ನ್ಯಾಚುರಲ್ ಡಿಸೈನನ್ನ ಗೌರವಿಸಿ ಅದರ ಜೊತೆ ನಾವು ಕೆಲಸ ಮಾಡ್ಬೇಕೆ ಹೊರತು ಗಡಿಯಾರದ ಜೊತೆ ಫೈಟ್ ಮಾಡಬಾರ್ದು. ನಾವು ನಮ್ಮ ಎನರ್ಜಿಯನ್ನ ಟೈಮ್ ಜೊತೆ ಹೋರಾಡಲು ವೇಸ್ಟ್ ಮಾಡೋ ಬದಲು ಆ ಎನರ್ಜಿಯನ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳು ಬಳಸಿದಾಗ ಲರ್ನಿಂಗ್ ಅನ್ನೋದು ಒಂದು ಎಂಜಾಯ್ ಮಾಡೋ ಪ್ರಾಸೆಸ್ ಆಗತ್ತೆ. ಖಂಡಿತ. ಇದು ಪ್ರತಿಯೊಬ್ಬರೂ ಒಮ್ಮೆ ಟ್ರೈ ಮಾಡಲೇಬೇಕಾದ ಮೆಥಡ್. ಈಗ ಈ ಆಳವಾದ ವಿಶ್ಲೇಷಣೆನ ಮುಗಿಸೋ ಮುನ್ನ ಕೇಳುಗರಿಗೆ ಒಂದು ಹೊಸ ಪ್ರಶ್ನೆನ ಕೇಳೋಕಿಷ್ಟಪಡ್ತೀನಿ. ನಾವೀಗ ಕೇವಲ ಸ್ಟೂಡೆಂಟ್ಸ್ ಮತ್ತು ಓದುವ ವಿಷಯದ ಬಗ್ಗೆ ಮಾತ್ರ ಮಾತಾಡಿದ್ದು. ಆದರೆ ಒಂದ್ ನಿಮಿಷ ಯೋಚನೆ ಮಾಡಿ. ನಮ್ಮ ದೈನಂದಿನ ಜೀವನದ ಬೇರೆ ಕೆಲಸಗಳು, ಉದಾಹರಣೆಗೆ ಆಫೀಸ್ ಪ್ರಾಜೆಕ್ಟ್ ಇರ್ಬೋದು, ಮನೇಲಿ ಮಾಡೋ ಕೆಲಸಗಳಿರ್ಬೋದು, ಅಥವಾ ನಮಗಿಷ್ಟವಾದ ಹವ್ಯಾಸಗಳಿರ್ಬೋದು. ಹೌದು. ಇವೆಲ್ಲವನ್ನೂ ಬೆಳಿಗ್ಗೆ 9 ರಿಂದ 5ರವರೆಗೆ ಕೆಲಸ ಅಂತ ಗಡಿಯಾರದ ಚೌಕಟ್ಟಿಗೆ ಕಟ್ಟುವ ಬದಲು ಇವತ್ತು ಈ 3 ಪ್ರಮುಖ ಕೆಲಸಗಳನ್ನ ಮುಗಿಸ್ತೀನಿ ಅಂತ ಟಾಸ್ಕ್ ಬೇಸ್ಡ್ ಆಗಿ ಬದಲಾಯಿಸ್ಕೊಂಡ್ರೆ ಏನಾಗ್ಬೋದು? ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹೌದು. ಪ್ರತಿದಿನ ನಾವು ಅನುಭವಿಸುವ ಆಯಾಸ, ಆಫೀಸ್ ಸ್ಟ್ರೆಸ್ ಮತ್ತು ಟೆನ್ಷನ್ ಎಷ್ಟು ಆಶ್ಚರ್ಯಕರವಾಗಿ ಕಡಿಮೆಯಾಗ್ಬೋದು ಅಲ್ವಾ? ಬದುಕಿನ ಪ್ರತಿಯೊಂದು ಹಂತದಲ್ಲೂ ಕೇವಲ ಗಡಿಯಾರದ ಗುಲಾಮರಾಗುವ ಬದಲು ನಮ್ಮ ಗುರಿಗಳ ಒಡೆಯರಾಗುವ ಈ ಸಾಧ್ಯತೆಯನ್ನ ನಾವೆಲ್ಲರೂ ನಮ್ಮ ಲೈಫಲ್ಲಿ ಟೆಸ್ಟ್ ಮಾಡಿ ನೋಡ್ಬೇಕು. ಮುಂದಿನ ಡೀಪ್ ಡೈವ್ನಲ್ಲಿ ಭೇಟಿಯಾಗೋಣ.